ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದಾತ್ಮತತ್ವಂ ಸಚ್ಚಿತ್ಸುಖಂ ಪರಮಹಂಸಗತಿಂ ತುರೀಯಂ ಯತ್ ಸ್ವಪ್ನ ಜಾಗರ ಸುಷುಪ್ತಿಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಘಃ. As the day dawns, I recollect the truth and reality of Atman, that it is Sat Chit Ananda. It flashes in my Hridaya that I am indeed that Brahman, the goal attained by all spiritual seekers. It is a state that is beyond the three states of waking, dreaming, and deep sleep. It is the fourth state of consciousness. It is eternal and everlasting. I tell myself that I am that Brahman, but not a mere bundle of elements. ದಿನದ ಬೆಳಗಾಗುತ್ತಿದ್ದಂತೆ ಆತ್ಮನ ಸತ್ಯಸ್ಥಿತಿ ಮತ್ತು ಅಸ್ತಿತ್ವ ಅಂದರೆ ಸತ್ ಚಿತ್ ಆನಂದವನ್ನು ನಾನು ಸ್ಮರಿಸಿಕೊಳ್ಳುತ್ತೇನೆ. ನಿಶ್ಚಯವಾಗಿ ನಾನೇ ಬ್ರಹ್ಮ ಎಂಬುದು ನನ್ನ ಹೃದಯದಲ್ಲಿ ಸ್ಫುರಿಸುತ್ತದೆ. ಬ್ರಹ್ಮ ಎಂಬುದು ಎಲ್ಲ ಆಧ್ಯಾತ್ಮಿಕ ಅನ್ವೇಷಕರು ಹೊಂದುವ ಅಂತಿಮ ಗುರಿ. ನಡೆಯುವುದು, ಕನಸು ಕಾಣುವುದು ಮತ್ತು ಗಾಢನಿದ್ದೆ ಎಂಬ ಮೂರು ಅವಸ್ಥೆಗಳಿಗೆ ಅತೀತವಾದುದು ಈ ಸ್ಥಿತಿಯು. ಇದು ಪ್ರಜ್ಞೆಯ ನಾಲ್ಕನೆಯ ಸ್ಥಿತಿ. ಇದು ಸನಾತನ ಮತ್ತು ಚಿರಂತನ. ಆ ಬ್ರಹ್ಮನು ನಾನೇ. ಕೇವಲ ಪಂಚಭೂತಗಳಿಂದಾದ ಮೂಲ ಧಾತುಗಳ ಮೂಟೆಯು ನಾನಲ್ಲ ಎಂದು ನನಗೆ ನಾನೇ ಹೇಳಿಕೊಳ್ಳುತ್ತೇನೆ. ಪ್ರಾತರ್ಭಜಾಮಿ ಮನಸಾ ವಚಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲಾಯದನುಗ್ರಹೇಣ ಯನ್ನೇತಿ ನೇತಿ ವಚನೈಃ ನಿಗಮಾ ಅವೋಚುಃ ತಂ ದೇವದೇವಂ ಅಜಂ ಅಚ್ಯುತಂ ಆಹುರಗ್ರಿಯಂ. As it dawns, I pray to that is beyond the range of mind and speech, but that by whose grace speech becomes enlightened. It is he whom the scriptures refer to by using the expressions like not this, not this. I pray to him that is the God of all gods, who is unborn, imperishable and foremost. ಬೆಳಗಾಗುತ್ತಿದ್ದಂತೆ ಮನಸ್ಸು ಮತ್ತು ಮಾತಿನ ವ್ಯಾಪ್ತಿಗೆ ನಿಲುಕದ, ಆದರೆ ಯಾರ ಅನುಗ್ರಹದಿಂದ ಮಾತು ಜ್ಞಾನೋದಯವನ್ನುಂಟು ಮಾಡಿ ಪ್ರಜ್ವಲಿಸುತ್ತದೆಯೋ ಅಂತಹ ಆತನನ್ನು ಕುರಿತು ನಾನು ಭಜಿಸುತ್ತೇನೆ. ಇದು ಅಲ್ಲ, ಇದು ಅಲ್ಲ ಎಂಬ ಭಾವವನ್ನು ಪ್ರಯೋಗಿಸಿ ಶಾಸ್ತ್ರಗಳು ಉಲ್ಲೇಖಿಸಿರುವ ಆತನನ್ನು, ಅಂದರೆ ಸಮಸ್ತ ದೇವತೆಗಳ ದೇವನೂ ಜನ್ಮರಹಿತನೂ ಅಚ್ಯುತನೂ ಮತ್ತು ಅಗ್ರೇಸರನೂ ಆದ ಆ ಭಗವಂತನನ್ನು ನಾನು ಪ್ರಾರ್ಥಿಸುತ್ತೇನೆ. ಪ್ರಾತನ್ನಮಾಮಿ ತಮಸಃ ಪರಮರ್ಕವರ್ಣಂ ಪೂರ್ಣಂ ಸನಾತನ ಪದಂ ಪುರುಷೋತ್ತಮಾಖ್ಯಂ ಯಸ್ಮಿನ್ನಿದಂ ಜಗದಶೇಷಮಶೇಷಮೂರ್ತೌ ರಜ್ವಾಂ ಭುಜಂಗಮಯಿವ ಪ್ರತಿಭಾಸಿತಂ ವೈ. As it dawns, I bow down to that effulgent one, shining with the brilliance of the sun beyond darkness. His is the state eternal, full and total. He is called Purushottama, and in whom this world, with its endless and manifold shapes and forms, shines forth like the serpent in the rope. It is indeed so. ಬೆಳಗಾಗುತ್ತಿದ್ದಂತೆ ಕತ್ತಲಿನಾಚೆಗೆ ಹೊಳೆಯುವ ಕಾಂತಿಯುಕ್ತ ಸೂರ್ಯನಂತೆ ಪ್ರಕಾಶಿಸುವ ಆತನಿಗೆ ನಾನು ನಮಸ್ಕರಿಸುತ್ತೇನೆ. ಈತನು ಸನಾತನನು, ಪರಿಪೂರ್ಣನು ಮತ್ತು ಸಮಗ್ರನು. ಈತನನ್ನು ಪುರುಷೋತ್ತಮ ಎಂದು ಕರೆಯಲಾಗುತ್ತದೆ. ಹಗ್ಗದ ಮೇಲಿನ ಹಾವಿನಂತೆ ಮುಂದಾಗಿ ಹೊಳೆಯುವ ನಾನಾ ವಿಧದ ಮತ್ತು ಅನಂತವಾದ ರೂಪ ಮತ್ತು ಆಕಾರಗಳುಳ್ಳ ಈ ಜಗತ್ತು ಆತನಲ್ಲಿ ನಿಶ್ಚಯವಾಗಿಯೂ ಅಡಕವಾಗಿದೆ. ಶ್ಲೋಕತ್ರಯಮಿದಂ ಪುಣ್ಯಂ ಲೋಕತ್ರಯ ವಿಭೂಷಣಂ ಪ್ರಾತಃ ಕಾಲೇ ಪಠೇದ್ಯಸ್ತು ಸಗಚ್ಚೇತ್ ಪರಮಂ ಫಲಂ.
This holy bunch of 3 slokas stands as an ornament to all the 3 worlds. He who recites them will reach the supreme state. ಈ 3 ಶ್ಲೋಕಗಳ ಪವಿತ್ರ ಗೊಂಚಲು ಎಲ್ಲ 3 ಲೋಕಗಳಿಗೂ ಭೂಷಣವೆನಿಸುವಂತೆ ಅಲಂಕಾರಿಕವಾಗಿ ನಿಲ್ಲುತ್ತದೆ. ಯಾರು ಈ ಶ್ಲೋಕಗಳನ್ನು ಪಠಿಸುವರೋ ಅವರು ಪರಮಪದವನ್ನು ಹೊಂದುತ್ತಾರೆ.